अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः. ಹರಿ ಓಂ. ವೀಕ್ಷಕರೇ ನಮಸ್ಕಾರ. ಗ್ರಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಮಿಥುನ ರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ನೋಡೋಣ. ಮಿಥುನ ರಾಶಿಯವರಿಗೆ ಈ ವಾರ ಒಳ್ಳೆಯ ಧನ ಲಾಭ ಇದೆ. ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಸಾಕಷ್ಟು ಯಶಸ್ಸು ನಿಮ್ಮದಾಗುತ್ತೆ. ಇನ್ನು ಸ್ವಲ್ಪ ಈ ವ್ಯವಹಾರಗಳ ಇದು ಸ್ವಲ್ಪ ಬ್ರೇಕ್ ಕೊಟ್ಟು ಒಂಚೂರು ಯಾವುದಾದ್ರೂ ತೀರ್ಥಯಾತ್ರೆಗೆ ಹೋಗಿ ಬರೋಣ, ಧಾರ್ಮಿಕ ಸ್ಥಳಗಳಿಗೆ ಹೋಗೋಣ ಅನ್ನೋ ಆಲೋಚನೆ ನಿಮ್ಮದಾಗುತ್ತೆ. ಖಂಡಿತವಾಗಿ ಹೋಗಿ ಬರಬಹುದು. ಆದರೆ ಯಾವುದೇ ಕಾರಣಕ್ಕೂ ಜನಸಂದಣಿ, ತೀವ್ರತರವಾದ ಒಂದು ಜನಸಂದಣಿ, ತುಂಬ ಗುಂಪು ಜಾಸ್ತಿ, ಜನಸಾಗರ ಹರಿದು ಬರ್ತಾ ಇದೆ ಅಂತೆಲ್ಲ ಹೇಳ್ತಾರಲ್ಲ, ಅಂತಹ ಕಡೆಗೆ ಹೋಗೋದಾದರೆ ಸ್ವಲ್ಪ ಆಲೋಚನೆ ಮಾಡಿ. ಯಾಕೆಂದರೆ ಯಾರ್ದೂ ತಪ್ಪಿನಿಂದ ನೀವು ತೊಂದರೆಗೆ ಸಿಕ್ಕಾಕೊಳ್ಳೋದು ಈಗಾಗಲೇ ನೀವು ನೋಡಿದ್ದೀರ. ಅನೇಕ ಕಡೆ ಕಾಲು ತುಳಿತ ಹಾಗೆ ಹೀಗೆ ಅಂಥೇಳಿ ಅಂತಹ ಒಂದು ಅಪಾಯಗಳಿಗೆ ಸಿಲುಕಿಕೊಳ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ನಿಧಾನ ಅಂತ ಸ್ವಲ್ಪ ಬೇಸರ ಮಾಡ್ಕೊಳ್ತೀರಾ. ತುಂಬ ಮೆದುಳು ಅಂತ ಅನಿಸುತ್ತೆ ನಿಮಗೆ. ಏನು ತೊಂದರೆ ಇಲ್ಲ, ಬೇಜಾರು ಮಾಡ್ಕೊಳ್ಳೋದೇನೂ ಇಲ್ಲ, ಅಗತ್ಯ ಇಲ್ಲ. ಮಕ್ಕಳಿಗೆ ಏರುಪೇರು ಆಗ್ತಾ ಇರುತ್ತೆ. ಆದರೆ ಮುಂದೆ ಎಲ್ಲ ಸರಿ ಹೋಗುತ್ತೆ. ಏನೋ ಗಾಬರಿ ಮಾಡ್ಕೊಳ್ಳೋದು, ಆತಂಕ ಪಟ್ಕೊಳ್ಳೋದು ಏನು ಬೇಡ. ಒಂಚೂರು ಕಡಿಮೆ ಮಾರ್ಕ್ಸ್ ತೊಗೊಂಡ್ರೂ ಏನೂ ಆಗಲ್ಲ. ಓದೋದಕ್ಕೆ ಸ್ವಲ್ಪ ಪ್ರೋತ್ಸಾಹವನ್ನು ಜಾಸ್ತಿ ಕೊಡಿ, ಅಷ್ಟೇ ಸಾಕು. ಇನ್ನು ಆರೋಗ್ಯದ ಬಗ್ಗೆ ಹೇಳೋದಾದರೆ ಸಂಧಿವಾತಕ್ಕೆ ಸಂಬಂಧಪಟ್ಟಂತಹ ಅಂದರೆ ಕಾಯಿಲೆಗಳು ನಿಮ್ಮನ್ನು ಕಾಡುತ್ತೆ. ವಾತ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದಷ್ಟು ನೋಡಿಕೊಂಡು ನಿಮ್ಮ ವೈದ್ಯರಲ್ಲಿ ಸಲಹೆಯನ್ನು ತೆಗೆದುಕೊಂಡು ವಾತಕ್ಕೆ ಸಂಬಂಧಪಟ್ಟಂತಹ ತರಕಾರಿಗಳು ಅಥವಾ ಆಹಾರ ಪದಾರ್ಥಗಳನ್ನ ಕಡಿಮೆ ಸೇವಿಸ್ತಾ ಸ್ವಲ್ಪ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಇನ್ನು ಸಂಕಷ್ಟಗಳ ಪರಿಹಾರಕ್ಕೆ ಗುರು ಪೂಜೆಯನ್ನು ಮಾಡ್ಕೊಳ್ಳಿ. ಗುರು ಸ್ತೋತ್ರವನ್ನು, ಗುರುವಿಗೆ ಸಂಬಂಧಪಟ್ಟಂಥ ಹಾಡುಗಳನ್ನು ಕೇಳಿ ಹೇಳಿ. ಇದರಿಂದ ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಲಿ.